ಬೆಂಗಳೂರು ಗ್ರಾಮಾಂತರ ಮತಗ ಡಿ.ಕೆ. ಸುರೇಶ್ ವರ್ಸಸ್ ಡಾಕ್ಟರ್ ಮಂಜುನಾಥ್ ಏನಾಗ್ಬೋದು? ಮಂಜುನಾಥೇ ಬರ್ಬೋದು ಅಂತ ನನ್ನ ಇಷ್ಟ. ಮಂಜುನಾಥನೇ ಬರಬೇಕು. ಬಿಜೆಪಿ ಕಡೆ ನಿಂತಿರೋದ್ರಿಂದ ಮಂಜುನಾಥ್ ಬರ್ತಾರೆ ಅಂತ. ಡಾಕ್ಟರ್ ದೇವೇಗೌಡರು ಒಂದು ಸಾಲಕ್ಕೆ ಅವರು ಎಲ್ಕ ಉಪಕಾರ ಮಾಡಿದ್ದಾರೆ ಅಂತ ಹೇಳ್ತಾವ್ರೆ. ಅದೇನು ನಾವೇನು ನೋಡಿಲ್ಲ ಇದಿಲ್ಲ. ಈ ಸಲ ಬಿಜೆಪಿನೇ ಬರ್ತದೆ ಅಂತ ನಮ್ಮ ಇಷ್ಟ. ಮೋದಿ ನಿಂತವ್ರಲ್ಲ ಅವರಿಂದ ಬಿಜೆಪಿ ಬರ್ತದೆ ಅಂತ ನನ್ನ ಇಷ್ಟ. ಕಾಂಗ್ರೆಸ್ ಬಂದು ಎಲ್ಲ ಕೊಲ್ಲಲ್ ಮಾಡ್ಬಿಡ್ತು. ಅವ್ರ ಅಪ್ಪನ ಮನೆಯಿಂದ ದುಡ್ಡು ತಂದು ಕೊಟ್ರೆ ಹೆಂಗಸರಿಗೆ 2,000, ಅವ್ರಿಗೆ 2,000, ಇವ್ರಿಗೆ 2,000. ಹೆಂಗಸರೇ ಒಬ್ಬರೇ ಓಟ್ ಹಾಕ್ತವ್ರು, ಗಂಡಸರು ಓಟ್ ಹಾಕ್ತಾ ಇಲ್ವೇ? ಹೆಂಗಸರ ಕೈಲಿ ಹಾಕ್ಸ್ಕೊಳ್ಳಿ ಬಿಡಿ ಓಟ. ಕರೆಂಟ್ ಬಿಲ್ ತೆಗೆದವ್ರೆ, ಅವ್ರು ಏನ್ ತೆಗೆದ್ರು ನಮ್ಗೆ ಇಚ್ಛೆ ಇಲ್ಲ, ಅದು ಇಷ್ಟನೇ ಇಲ್ಲ. ಈ ಗ್ಯಾರಂಟಿಲಿ ವಯಸ್ಸಾದವ್ರಿಗೆ 60 ವರ್ಷದ ಮೇಲೆ ಮತ್ತೆ ವಿದ್ಯಾರ್ಥಿ ಸ್ಕೂಲ್ ಮಕ್ಕಳುಗಳಿಗೆ ಇವೆರಡು ಮಾಡಿದ್ರೆ ಅನುಕೂಲ ಆಗಿರೋದು. ಎಸ್ ವೀಕ್ಷಕರೇ, ಇವರುಗಳ ವಯಸ್ಸಿನ ಮುಂದೆ ನಮಗೆ ಅನುಭವನೂ ಇಲ್ಲ. ಸಾಕಷ್ಟು ಚುನಾವಣೆಗಳನ್ನ ನೋಡ್ಬಿಟ್ಟಿರ್ತಾರೆ. ಹೊಂಗನೂರು ದೇವಸ್ಥಾನದ ನೆರಳಲ್ಲಿ ಆರಾಮಾಗಿ ಕೂತ್ಕೊಂಡು ವಿಧಾನಸೌಧದಲ್ಲಿ ಏನು ರಾಜಕೀಯ ಚರ್ಚೆ ಆಗೋದಲ್ಲ, ಇಲ್ಲಿ ಈ ಹಳ್ಳಿಕಟ್ಟೆಗಳಲ್ಲಿ ದೇವಸ್ಥಾನ ಜಗಲಿ ಚರ್ಚೆ ಆಗುತ್ತಲ್ಲ, ದೇಶದ ಪ್ರಧಾನಿನ ಕೂತ್ಕೊಂಡು ಇಲ್ಲಿ ಕೂತ್ಕೊಂಡು ಡಿಸೈಡ್ ಮಾಡ್ತಾರೆ. ಈಗ ನಾವು ಹೊಂಗನೂರಲ್ಲಿದ್ದೀವಿ. ಇಲ್ಲೊಂದಷ್ಟು ಜನ ಹಿರಿಯ ಮತದಾರರಿದ್ದಾರೆ, ಅವ್ರು ಕೇಳೋಣ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಹೆಸರು? ರಾಮರಾಜ್ ಅರಸು. ಎಷ್ಟು ವರ್ಷ? 80. ರಾಮರಾಜ್ ಅರಸು ಅಂದರೆ ಒಡೆ ಅರಸು ಫ್ಯಾಮಿಲಿ. ಓ, ಖುಷಿ ಆಯಿತು ನೋಡಿ ನಿಮ್ಮ ಭೇಟಿಯಾಗಿ. ತುಂಬ ಚುನಾವಣೆಗಳು ನೋಡಿರ್ತೀರಾ. ಈ ಸಲ ಬೆಂಗಳೂರು ಗ್ರಾಮಾಂತರ ಮತಗ ಡಿ.ಕೆ. ಸುರೇಶ್ ವರ್ಸಸ್ ಡಾಕ್ಟರ್ ಮಂಜುನಾಥ್ ಏನಾಗ್ಬೋದು? ನನ್ನಿಷ್ಟ ಇವು ಮಂಜುನಾಥೇ ಬರ್ಬೋದು ಅಂತ ನನ್ನ ಇಷ್ಟ. ಹೌದಾ? ಯಾಕೆ ಅಂದರೆ ಅವರು ಬಿಜೆಪಿ ಕಡೆ ನಿಂತಿರೋದ್ರಿಂದ ಮಂಜುನಾಥ್ ಬರ್ತಾರೆ ಅಂತ ನನ್ನ ಇಷ್ಟ. ಅಂದರೆ ದೇಶ ಅಂದರೆ ಬಿಜೆಪಿ ಅಂತ ಅಂತ ಹಂಗೆ. ಈ ರಾಮ ಮಂದಿರ ವರ್ಕ್ ಆಗುತ್ತಾ, ಗ್ಯಾರಂಟಿಗಳು ವರ್ಕ್ ಆಗುತ್ತಾ ಕರ್ನಾಟಕದಲ್ಲಿ? ನನ್ನಿಷ್ಟ ಏನಪ್ಪ ಅಂದರೆ ಮೋದಿ ನಿಂತವ್ರಲ್ಲ ಅವರಿಂದ ಬಿಜೆಪಿ ಬರ್ತದೆ ಅಂತ ನನ್ನ ಇಷ್ಟ. ಮೋದಿ ನೋಡ್ಕೊಂಡೇ ಓಟ್ ಹಾಕ್ಬೇಕು. ಓಟ್ ಹಾಕ್ತಾರೆ. ಮಂಜುನಾಥ್ ಅಲ್ಲ, ಮಂಜುನಾಥ್ ಗೆಲ್ಲಿಸಿದ್ರೆ ಮೋದಿ ಗೆದ್ದಂಗೆ. ಮೋದಿ ಗೆದ್ದಂಗೆ. ಓಕೆ, ನೀವು ಸಾಕಷ್ಟು ಜನ ಸಂಸದರನ್ನ ಶಾಸಕರಲ್ಲಿ ಕುಮಾರಸ್ವಾಮಿ ಅವರು ಅಲ್ವಾ? ಕುಮಾರಸ್ವಾಮಿ ಅವರು ಸಾಕಷ್ಟು ಜನ ಶಾಸಕರುಗಳನ್ನ, ಸಾಕಷ್ಟು ಜನ ಸಂಸದರುಗಳನ್ನ, ಸಚಿವರುಗಳನ್ನ ನಿಮ್ಮ ಅನುಭವದಲ್ಲಿ ನೋಡಿರ್ತೀರ. ಈಗಿರೋ ಸಂಸದರ ಕೆಲಸದ ಬಗ್ಗೆ ಏನು ಅನ್ಸುತ್ತೆ? ಈಗಿರೋ ಸಂಸದರು ಯಾರಿದ್ದಾರೆ ಈಗ? ಡಿ.ಕೆ. ಸುರೇಶ್ ಅವರು ಇದರಲ್ಲ ಕಳೆದ 5 ವರ್ಷದಲ್ಲಿ ಅದಿನ ಮಾಮೂಲಿ ಏನಂತ ನಡೆಯಲಿಲ್ಲ, ಸುಮಾರು ನಡೀತು ಅಷ್ಟೇ. ಓಕೆ, ಈ ರಾಜ್ಯ ಸರ್ಕಾರ ಈ ಗ್ಯಾರಂಟಿಗಳನ್ನೆಲ್ಲ ಕೊಡ್ತಲ್ಲ, ಫ್ರೀ ಬಸ್ಸು, ಮನೆಗೆ 2,000 ರೂಪಾಯಿ, ಕರೆಂಟು, ಇವೆಲ್ಲ ಈಗ ಲೋಕಸಭೆಗೆ ವರ್ಕ್ ಆಗುತ್ತಾ ಓಟ್ಗೆ ಅನ್ಸುತ್ತಾ? ಇಲ್ಲ ಬರೀ ದೇಶ ಮೋದಿ ಏನು ವರ್ಕ್ ಆಗೋದು? ಏನು ವರ್ಕ್ ಆಗೋದು? ದೇಶ ಉಳಿಸ್ಬೇಕಷ್ಟೇ. ದೇಶ ಉಳಿಸಿದ್ರೆ ಜನ ಉಳಿದಂಗೆ. ಹಂಗಾಗಿ ದೇಶ ಮೊದಲು ದೇಶ ಉಳಿಸಬೇಕು. ಓಕೆ ಓಕೆ, ಮಾತಾಡ್ತೀನಿ. ನಿಮ್ಮ ಹೆಸರು? ಕಾಂತರಾಜ್ ಅರಸು. ನೀವು ಕಾಂತರಾಜ್ ಅರಸು ಕುಟುಂಬದವರು. ಎಷ್ಟು ವರ್ಷ ನಿಮಗೆ? 85. ಸಂದೀಪ, ಏನು ಗಟ್ಟಿಮುಟ್ಟಾಗವ್ರು ನೋಡಲ್ಲಿ. ಹೆಂಗೆ, ಏನು ರಹಸ್ಯ? ಮುದ್ದೆ ತಿನ್ನದ? ಹೌದಪ್ಪ. ಏನಿದೆ ಈ ಸಲ ಚುನಾವಣೆ? ಸಾಕಷ್ಟು ಚುನಾವಣೆಗಳನ್ನ ನೋಡಿರ್ತೀರ. 2019 ಲೋಕಸಭೆ ಚುನಾವಣೆ ನಡೆದಾಗ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಒಂದೇ ಸೀಟ್ ಗೆದ್ದಿದ್ದು, ಅದು ಇದೇ ಕ್ಷೇತ್ರ, ಡಿ.ಕೆ. ಸುರೇಶ್ ಅವರು. ಈ ಸಲ ಏನಾಗ್ಬೋದು? ಈ ಸಲ ಬಿಜೆಪಿನೇ ಬರ್ತದೆ ಅಂತ ನಮ್ಮ ಇಷ್ಟ. ಯಾಕೆ ಹಂಗನ್ಸುತ್ತೆ? ಯಾಕೆ ಮೋದಿ ರಾಮದೇವರು ಅಯೋಧ್ಯೆಯಲ್ಲಿ ರಾಮದೇವ್ರ ದೇವಸ್ಥಾನ ಕಟ್ಸವ್ರೆ ಅವರು. ಅದರ ದೇಶದಿಂದ, ಶ್ರೀರಾಮಚಂದ್ರನ ದೇಶದಿಂದ ಬಿಜೆಪಿನೇ ಬರಬೇಕು ಅಂತ ನಮ್ಮ ಇಷ್ಟ. ಕಾಂಗ್ರೆಸ್ ಅವ್ರ ಕೈಲಿ ಮಾಡೋಕ್ಕಾಯ್ತಿರಲಿಲ್ಲ. ಏನು ಕಾಂಗ್ರೆಸ್ ಬಂದು ಎಲ್ಲ ಕೊಲ್ಲಲ್ ಮಾಡ್ಬಿಡ್ತು. ಅವ್ರ ಅಪ್ಪನ ಮನೆಯಿಂದ ದುಡ್ಡು ತಂದು ಕೊಟ್ಟರೆ ಹೆಂಗಸರಿಗೆ 2,000, ಅವ್ರಿಗೆ 2,000, ಇವ್ರಿಗೆ 2,000. ಬಸ್ಸಿಗೆ ಹೆಂಗಸರೇ ಒಬ್ಬರೇ ಓಟ್ ಹಾಕ್ತವ್ರು, ಗಂಡಸರು ಓಟ್ ಹಾಕ್ಲಿಲ್ವೇ? ಅಷ್ಟೇ ನಮ್ಮ ಇಷ್ಟ. ಬಿಜೆಪಿನೇ ಬರಬೇಕು. ಡಾಕ್ಟರ್ ಮಂಜುನಾಥ್ ಅವ್ರ ಬಗ್ಗೆ ಗೊತ್ತಾ? ಅವ್ರಿಗೂ ಗೊತ್ತು, ಅವರು ಒಳ್ಳೆಯವರು, ಅವರು ಬರಬೇಕು. ದೇವೇಗೌಡರ ಅಳಿಯ ಅಂತ ಗೊತ್ತಾ? ಡಾಕ್ಟರ್ ಅಂತ ಗೊತ್ತಾ? ದೇವೇಗೌಡರ ಅಳಿಯ ಅಂತಲೇ ಗೊತ್ತು. ಹಂಗೆ. ಹಿಂಗಾಗಿ ಈ ಸಲ ಭಾರಿ ಫೈಟ್ ಐತಿ ಈ ಸಲ ಬೆಂಗಳೂರು. ಆಗಲಿ, ಮಂಜುನಾಥನೇ ಬರಬೇಕು. ಮಂಜುನಾಥನೇ. ಮಾತಾಡಿಸ್ತೀನಿ. ಸರ್, ನಿಮ್ಮ ಹೆಸರು? ನಾಗರಾಜು. ಏನು ಮಾಡ್ತೀರಿ ನೀವು? ಏನು ಮಾಡಿದ್ರೆ ಮಾಮೂಲಿ ಕೂಲಿ ಕೆಲಸ. ಹೇಗಿದೆ ಸರ್ ಈ ಸಲ ಬೆಂಗಳೂರು ಗ್ರಾಮಾಂತರ? ಮಾಮೂಲಿ ಹೊಸ್ದಾಗಿ ಬಂದವ್ರೆ ಮಂಜುನಾಥ್, ಅವ್ರು ನೋಡ್ಬೇಕಷ್ಟೇ. ಇವರು 2 ಸರಿ ಆಗವ್ರೆ. ಅಲ್ಲ, ಈಗ ನಾನು ಸುಮ್ಮನೆ ಕೇಳೋದು, ಅವರು ಬಿಜೆಪಿ ಅಂತ ಹೇಳ್ತಿರೋದ ನೀವು, ಅಥವಾ ಡಾಕ್ಟ್ರು ಅನ್ನೋ ಕಾರಣಕ್ಕ, ಅಥವಾ ದೇವೇಗೌಡರ ಅಳಿಯ ಅನ್ನೋ ಕಾರಣಕ್ಕ? ಯಾವ ಡಾಕ್ಟ್ರು ದೇವೇಗೌಡರು ಒಂದು ಸಾಲಕ್ಕೆ ಅವರು ಎಲ್ಕ ಉಪಕಾರ ಮಾಡಿದ್ದಾರೆ ಅಂತ ಹೇಳ್ತಾವ್ರೆ. ಅದೇನು ನಾವೇನು ನೋಡಿಲ್ಲ ಇದಿಲ್ಲ. ಅವ್ರು ಅಂತ ಹೇಳ್ತಾವ್ರೆ. ಆ ದೇಶದಿಂದ ಇದು ಮಾಡ್ಬೇಕು, ನೋಡ್ಬೇಕು. ಲಕ್ಷಾಂತರ ಬಡವರಿಗೆ ಅದಕ್ಕೆ ಹೇಳೋದು. ಆಪರೇಷನ್ ಮಾಡಿಸೋರು. ಅದಕ್ಕೆ ಒಳ್ಳೆಯವರು ಅಂತ ಹೇಳ್ತಾರಲ್ಲ, ಅದೇ ಇದು ಮಾಡ್ಬೇಕಷ್ಟೇ. ಈಗ ಇಲ್ಲಿ ಸಂಸದ ಡಿ.ಕೆ. ಸುರೇಶ್ ಅವರವ್ರೆ,
ಅವ್ರ ಕೆಲಸ ಹೆಂಗೆ ಅನ್ಸುತ್ತೆ ಅಲ್ಲೇ 3ನೇ ಸಲ ಮಾಮೂಲಿ ಎಲ್ಲ ಮಾಡಿರ್ತಾರೆ, ಅದು ಯಾರು ಗೊತ್ತಿರೋದು, ನಮಗೆ ಗೊತ್ತಿರೋದಿಲ್ಲ. ಹೋಟೆಲ್ ಸಣ್ಣ ಪುಟ್ಟ ಮಾಡಿರ್ತಾರೆ. ಈ ಕಡೆ ಬಂದವ್ರೆ ಯಾವಾಗಾದ್ರು ಬಂದಿದ್ರಿ 2 ಸಲ. ಕಮಲಮ್ಮಂಗೆಲ್ಲ ಜಾಸ್ತಿ ಹೋಯ್ತಿರ್ತಾರಪ್ಪ ಅವ್ರು, ನಾವು ನೋಡಿದ್ವಿ ಟಿವಿಲಿ. ನಾವು ಅವ್ರು ಹೋದಾಗ ಹೋಗಿಲ್ಲ, ನೋಡಿಲ್ಲ. ಈ ಸಲ ಬಿಜೆಪಿ ಬರ್ಬೋದು. ಈ ಕರ್ನಾಟಕದಲ್ಲಿ ಒಟ್ಟು 28 ಸೀಟ್ ಅವೆ. ಯಾವ ಪಾರ್ಟಿಗೆ ಎಷ್ಟು ಬರ್ಬೋದು? ಬಿಜೆಪಿಗೆ ಎಷ್ಟು, ಬಿಜೆಪಿ JDS ಮೈತ್ರಿಗೆ ಎಷ್ಟು, ಕಾಂಗ್ರೆಸ್ಗೆ ಎಷ್ಟು? ಏನು ಕಾಂಗ್ರೆಸ್ ಒಂದು 10 ಬರ್ಬೋದು, ಇವು 18 ಬರ್ಬೋದು. ಹಂಗಂತೀರಾ? 10 ಬರುತ್ತಾ ಕಾಂಗ್ರೆಸ್? ಬರುತ್ತೆ. ಮತ್ತು ಹೋದ ಸಲ ಒಂದೇ ಒಂದು ಬಂದಿತ್ತು, ಈ ಸಲ ಅದು 9. ಈ ಸರಿ ಇವು ಗ್ಯಾರಂಟಿ ಪಾರಂಟಿ ಅಂತಾರಲ್ಲ, ಈಗ ಲೇಡೀಸ್ ಬೇರೆ ಇದು ಮಾಡ್ತಾರಲ್ಲ, ಲೇಡೀಸ್ ಓಟೆಲ್ಲ ಅಷ್ಟು ಸುಲಭವಾಗಿ ಬಿಜೆಪಿಗೆ ಹೋಗಲ್ಲ. ಹೀಗಾಗಿ ಒಂದು 10 ಸೀಟು ಬರ್ಬೋದು ಕಾಂಗ್ರೆಸ್ಗೆ ಅಂತ. ಓಕೆ ಸರ್, ನೀವೇನಂತೀರ? ಈ ಗ್ಯಾರಂಟಿಗಳೆಲ್ಲ ಒಳ್ಳೇದಿತ್ತ, ಕೊಡಬೇಕಿತ್ತ, ಕೊಡಬಾರ್ದಿತ್ತ? ಕೊಡಬಾರ್ದಿತ್ತು. ಯಾಕೆ ಅಂತ? ಈಗ ಯಾಕೆ ಹೆಂಗಸೇ ಹಾಕಿದ್ದಾರೆ ಓಟ, ಗಂಡಸ್ರು ಹಾಕ್ಲೇ ಇಲ್ವೇ? ಅದರಿಂದ ಗ್ಯಾರಂಟಿ ಇದು ಬಸ್ ಚಾರ್ಜ್ ಎಲ್ಲ ಹೆಂಗಸರೇ ಹಾಕಿದ ಕೊಟ್ಟವ್ರಲ್ಲ. ಈಗ ಅವರು ಎಲೆಕ್ಷನ್ಗೆ ಮುಂಚೆನೇ ಹೇಳೋರು ಹೆಂಗಸರಿಗೆ ಮಾತ್ರ ಫ್ರೀ ಅಂತ. ಫಸ್ಟೇ ಗೊತ್ತಿತ್ತು ಎಲ್ಲರಿಗೂ, ಗೊತ್ತಿತ್ತು. ಗಂಡಸರೆಲ್ಲ ಓಟ್ ಬದಲಾಯಿಸ್ಬಿಡ್ಬೇಕಿತ್ತು. ಬದಲಾಯಿಸ್ಬಿಡ್ಬೇಕು. ಮುಂದೆ ಏನು ಹೇಳಿರಲಿಲ್ಲ ಅವರು, ಇಲ್ಲ ಹೇಳಿದ್ರು, ಆಮೇಲೆ ಹೇಳಿ ಕೊಟ್ಟರು. ಇಲ್ಲ ಗ್ಯಾರಂಟಿ ಫಸ್ಟೇ ಹೇಳಿದ್ರು. ಏನಿಲ್ಲ ಸರಿ ಇಲ್ಲ, ಅದು ಸರಿ ಇಲ್ಲ. ಈ ಕರೆಂಟ್ ಬಿಲ್ ಎಲ್ಲ ಮುಂಚೆ ಜಾಸ್ತಿ ಬರ್ತಿತ್ತ, ಈಗ ಜಾಸ್ತಿ ಬರ್ತಾ ಇದೆ. ಈಗೇನು ಕರೆಂಟ್ ಬಿಲ್ ತೆಗೆದವ್ರೆ, ಅವ್ರು ಏನು ತೆಗೆದ್ರು ನಮಗೆ ಇಚ್ಛೆ ಇಲ್ಲ, ಅದವ್ರು ಇಷ್ಟನೇ ಇಲ್ಲ. ಗಲಾಟೆಗಳು ಜಾಸ್ತಿ. ಅಲ್ಲೆಲ್ಲ ಗಲಾಟೆ. ಈಗ ಹೆಂಗಸರು ಹೊಂಟೋಗೋದು, ಆ ಮಕ್ಳ ಮರಿಗೆ ಅನ್ನ ಇಲ್ಲ, ಆ ಬಸ್ಗೆ ಅಲ್ಲಿ ಆ ಊರು ಈ ಊರಿಗೆ ಹೋಗೋದು, ಈಗ ಅವ್ರ ಅಪ್ಪರಿಗೆ ಗಂಡದಿರಿಗೆ ಅನ್ನ ಇಲ್ಲ, ಅವ್ರು ಸಾಯೋದು, ಈ ಥರ ಎಲ್ಲ ನಡೀತಾ ಇದೆ. ಗ್ಯಾರಂಟಿ ಅಂತಂದರೆ ವಯಸ್ಸಾದವ್ರಿಗೆ ಕೊಡಬೇಕಾಗಿತ್ತು ಲೆಕ್ಕ. ಗಂಡಸ್ರಿಯಾಗಲಿ ಯಂಗ್ಸ್ ವಿದ್ಯಾರ್ಥಿಗಳಿಗೆ, ಮತ್ತು ಯಂಗ್ಸ್ರಿ ಆಗಲಿ ಗಂಡಸ್ರಿ ಆಗಲಿ 60 ವರ್ಷದ ಮೇಲೆ ವಯಸ್ಸಾದವರು ಅವರೆಲ್ಲ ಹೋಗ್ತಾರೆ. ಏನೋ ಟೂರು ಅಂತ ದೇವ್ರಿಗೆ ಹೋಗಿ ಬರ್ಬೋದಿತ್ತು ಅಷ್ಟೇ, ದೇವ್ರಿಗೆ ಹೋಗಿ ಬರ್ಬೋದಾಗಿತ್ತು ಅಷ್ಟೇ. ಅದು ಬಿಟ್ರೆ ಇನ್ನೆಲ್ಲಿ ಹೋಗ್ತಿದ್ರು ಅವರು? ಯಾರೆಲ್ಲರ ಜೊತೆಲಿ ಕರ್ಕೋಬೇಕು, ಹಂಗಿರ್ತಿತ್ತು. ಹಂಗಾಗಿ ಈ ಗ್ಯಾರಂಟಿಲಿ ವಯಸ್ಸಾದವ್ರಿಗೆ 60 ವರ್ಷದ ಮೇಲೆ ಮತ್ತು ವಿದ್ಯಾರ್ಥಿ ಸ್ಕೂಲ್ ಮಕ್ಕಳುಗಳಿಗೆ ಇವೆರಡು ಮಾಡಿದರೆ ಅನುಕೂಲ ಆಗಿರೋದು. ಮತ್ತು ಸಿದ್ದರಾಮಯ್ಯನವರು ನುಡ್ದಂತೆ ನಡೆದಿದ್ದೀವಿ, ಎಲ್ಲ ಉಳಿಸ್ಕೊಂಡಿದ್ದೀವಿ, ತೋರಿಸ್ತೀವಿ. ಈ ಸಲ ಮೋದಿ ಅಂದರೆ BJP ಅವ್ರು ನಡಕ್ತಾರೆ, ನಾವು ಏನಂತ ತೋರಿಸ್ತೀವಿ ಅಂತಿರ್ತಾರಪ್ಪ. ಅದೇನು ಮಾಮೂಲಿ ಹೇಳೋದೆಲ್ಲ ಮಾಮೂಲಿ, ಅವರು ಹೇಳ್ತಾರೆ ಇವರು ಹೇಳ್ತಾರಲ್ಲ, ಅವೆಲ್ಲ ಮಾಮೂಲಿ ಅಲ್ವೇ. ಅದರಲ್ಲಿ ಇರೋದು ಎಲ್ಲ ಮತದಾರ ಕೈಲಿ ತಾನೆ. ಈಗ ಇಡೀ ದೇಶ ಮತ್ತು ಕರ್ನಾಟಕ ಅಂತ ಬಂದಾಗ ಕರ್ನಾಟಕದ ಗ್ಯಾರಂಟಿ ವರ್ಸಸ್ BJPಯ ರಾಮ ಮಂದಿರ, ಅಂದರೆ ಅಯೋಧ್ಯೆ ರಾಮ ಮಂದಿರ ಅನ್ನೋ ಚರ್ಚೆ, ಎರಡರಲ್ಲಿ ಯಾವುದು ಒಳ್ಳೇದು ಅಂತೀರಿ? ನಾವು ಯಾವುದಂತ ಹೇಳೋಕ್ಕಾಗಲ್ಲ. ನೀವೇನಂತೀರಿ ಸರ್? ರಾಮ ಮಂದಿರನೇ ಒಳ್ಳೇದು ಅಂತ ನನ್ನ ಇಷ್ಟ. ಕಾಂಗ್ರೆಸ್ ಅವ್ರ ಕೈಲಿ ಏನು ಮಾಡ್ರು? ಏನು 10 kg ಅಕ್ಕಿ ಕೊಡ್ತಾಯಿದ್ರು, 5 kg ತಂದು ನಿಲ್ಲಿಸಿದ್ರು. ಏನು ಕೊಟ್ಟಾರು? ಹೆಂಗಸರಿಗೆಲ್ಲ ಹೆಂಗಸ್ರು ಒಬ್ಬರೇ ಓಟ್ ಹಾಕ್ತಾರೆ, ಇನ್ಯಾರು ಹಾಕ್ತಿಲ್ಲ ಓಟ. ನಮ್ಮಂಥ ವಯಸ್ಸಾದವ್ರಿಗೆ ಹಾಕ್ಬೇಕಾಗಿತ್ತು, ಅವರು ಸ್ಕೂಲ್ ಮಕ್ಕಳಿಗೆ ಕೊಡಬೇಕಾಗಿತ್ತು. ಅವರು ಎಲ್ಲ ಬರೀ ಹೆಂಗಸ್ರಿಗೆ, ಬರೀ ಹೆಂಗಸ್ರಿಗೆ ತುಂಬಿಟ್ರಲ್ಲ, ಬರೀ ಹೆಂಗಸ್ರು ಒಬ್ಬರೇ ಓಟ್ ಹಾಕಿದ್ರು, ಗಂಡಸ್ರು ಯಾರು ಹಾಕ್ಲೇ ಇಲ್ವೇ? ಹೆಂಗಸ್ರ ಕೈಲಿ ಹಾಕ್ಸ್ಕೊಳ್ಳಿ ಬಿಡಿ ಓಟ. ನೋಡೇ ಬಿಡುವ, ಹೆಂಗಸ್ರ ಕೈಲಿ ಹಾಕ್ಸ್ಕೊಳ್ಳಿ. ಸ್ಕೂಲ್ ಮಕ್ಕಳು ಎಲ್ಲ ಇದ್ದರು, ಎಲ್ಲ ಜನರಲ್ಲೂ ಸ್ಕೂಲ್ ಮಕ್ಕಳವ್ರೆ, ಅವ್ರಿಗೆ ಫ್ರೀ ಮಾಡಬೇಕಾಯಿತು. ಅವ್ರು ಫ್ರೀ ಮಾಡಿದರೆ ಎಲ್ಕ ಅನುಕೂಲ ಆಯಿತು. ಒಂದು ಜಾತಿ ಇಲ್ಲದೆ ಒಂದು ಜಾತಿ ಇಲ್ಲ ಅನ್ನೋಂಗಿಲ್ಲ. ಸ್ಕೂಲ್ ಮಕ್ಕಳೆಲ್ಲ ಇದ್ದರು, ಅವ್ರಿಗೆ ಮಾಡಬೇಕಾಯಿತು. ಹೇಳಿ ಸರ್, ಕೊನೆದಾಗ ಏನು ಹೇಳ್ತೀರಾ? ಈಗ ಇಲ್ಲ ಅಂದರೆ ವಿದ್ಯಾರ್ಥಿಗಳಿಲ್ದಿದ್ರೆ ವಯಸ್ಸಾದವ್ರಿಗೆ ಇದು ಮಾಡಬೇಕಾಗಿತ್ತು. ಯಾಕೆ ನಿಮ್ಗಳ ಪ್ರಕಾರ ಗ್ಯಾರಂಟಿ ಕಾಂಗ್ರೆಸ್ಸಿಗೆ ವರ್ಕ್ ಆಗಲ್ಲ ಈ ಸಲ ಮೋದಿ, ಹಂಗಾಗಿ ಬೆಂಗಳೂರು ಗ್ರಾಮಾಂತರ ಅಂದಾಗ ಬದಲಾವಣೆ ಡಾಕ್ಟ್ರು ಅಂತ ಹೇಳ್ತೀವಿ ಅಲ್ವಾ? ಎಸ್ ವೀಕ್ಷಕರೇ, ಇವ್ರುಗಳಿಗೆ DK ಸುರೇಶ್ ಅವ್ರ ಮೇಲೆ ಏನು ದ್ವೇಷ ಅಥವಾ ಕಾಂಗ್ರೆಸ್ ಮೇಲೆ ದ್ವೇಷ ಅಂತಲ್ಲ. ಗ್ಯಾರಂಟಿಗಳನ್ನ ಮಾಡಿದ್ರು ಎಲ್ಲರಿಗೂ ಅನುಕೂಲ ಆಗಬೇಕಿತ್ತು, ಬರೀ ಹೆಂಗಸರಿಗೆ ಮಾತ್ರ ಅಲ್ಲ. ಎಷ್ಟು ಚೆನ್ನಾಗಿ ಹೇಳ್ತಾವ್ರೆ ಅಂದರೆ, ವಿದ್ಯಾರ್ಥಿಗಳಿಗೆ ಕೊಡಬೇಕಿತ್ತು ಫ್ರೀ, ವಯಸ್ಸಾದ್ಮೇಲೆ ಗಂಡಸರು ಹೆಂಗಸರು ಅಂತ ನೋಡದೆ ಎಲ್ರಿಗೂ ಕೊಡಬೇಕಿತ್ತು, ಹಿರಿಯ ನಾಗರಿಕರಿಗೆ. ಅದೊಂದು ಎಡವಟ್ಟು ಮಾಡಿದ್ರು. ಈ ಥರ ತಾರತಮ್ಯ ನಾವು ಸಹಿಸಲ್ಲ. ಹಾಗಾಗಿ ಎಲ್ಲದಕ್ಕಿಂತ ಒಳ್ಳೆಯದಾಗಿ ದೇಶ ಮೋದಿ ಏನು ಬಂದಾಗ ಬೆಂಗಳೂರು ಗ್ರಾಮಾಂತರದ ಡಾಕ್ಟ್ರು ಅಂತ ಹೇಳ್ತಾವ್ರೆ. ನೋಡೋಣ, ಇಡೀ ದಿನ ಜನ ಮಾತಾಡ್ಸ್ತಾ ಹೋಗ್ತೀವಿ, ಏನಾಗುತ್ತೆ ಅಂತ. ನೀವು ಫಾಲೋ ಮಾಡ್ತಾರೆ ಕರ್ನಾಟಕ ಟಿವಿನ. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಯೋಗೇಶ್, ಕರ್ನಾಟಕ ಟಿವಿ, ಚನ್ನಪಟ್ಟಣ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಪುರುಷಾಮಗೌಡ ಅಂತ. ಏನು ಮಾಡ್ತೀರಾ? ನಾವು ವ್ಯವಸಾಯ ಮಾಡ್ತೀವಿ. ಇಲ್ಲಿ ಕ್ಯಾಮ್ರಾ ನೋಡ್ಕೊಂಡು. ಲೋಕಸಭೆ ಚುನಾವಣೆ ಬರ್ತಾ ಇದೆ. DK ಸುರೇಶ್ ಅವ್ರ ಸಂಸದರು. DK ಸುರೇಶ್ ವರ್ಸಸ್ ಡಾಕ್ಟರ್ ಮಂಜುನಾಥ್. ಏನಿದೆ ಲೆಕ್ಕಾಚಾರ ನಿಮ್ಮ ಪ್ರಕಾರ? ಅದೇ ಒಂದು ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವ್ರಿಗೆ ಸಪೋರ್ಟ್ ಮಾಡಬೇಕು. ಒಳ್ಳೆ ಕೆಲಸ ಮಾಡಬೇಕು. ಹೌದು. ನಿಮ್ಮ ಪ್ರಕಾರ ಯಾರು ಒಳ್ಳೆ ಕೆಲಸ ಮಾಡೋರು? ಎಲ್ಲ ಮಾಡ್ತಾರೆ, ಎಲ್ಲ
ಒಳ್ಳೆಯವರಿಗೆ ಪುಟ್ಸ್ವಾಮಿ ಮಾನವೀಯತೆ ಅವರು ದೃಷ್ಟಿಯಿಂದ. ಗೊಂದಲ ಇರ್ಲಿ ಮಾತಾಡ್ಸೋಣ ಬಾ ಈ ಕಡೆ ಬಾ. ಇಲ್ಲ ಸರ್, ನಿಮ್ಮ ಸರ್, ಹೆಸರು? ನಮ್ಮ ಹೆಸರು ಗಿರಿಗೌಡ ಅಂತ. ಏನ್ ಮಾಡೋದು ಗಿರಿಗೌಡರು? ಸರ್ ಇನ್ನು ವ್ಯವಸಾಯ. ವ್ಯವಸಾಯ, ರೈತರು, ರೈತರು. ದೇಶದ ಬೆನ್ನೆಲುಬು. ಹೌದು ಹೌದು ಲೋಕಸಭೆ ಚುನಾವಣೆ ಬರ್ತಾ ಬರ್ತಾ ಇದೆ. ಇದೆ. ರಾಜಕೀಯ ಆಕ್ಚುಲಿ ನಮ್ಗಳಿಗೆ ನೀವು ಚೆನ್ನಾಗಿ ಮಾತಾಡ್ತಾರೆ. ಸರ್ ಏನು ಮಾತಾಡ್ತಾ ಇಲ್ಲ ಇಲ್ಲ ಅಣ್ಣ ಮಾತಾಡ ಡಾಕ್ಟ್ರೇ ಇದೆ. ಡಾಕ್ಟರ್ ಆ ಥರ ಮಾಡ್ಕೊಬಿಟ್ಟಾರೆ ಬಾಕಿ ಅವರೆಲ್ಲ ಕರೆಕ್ಟ್, ತುಂಬಾ ಚೆನ್ನಾಗಿ ಮಾಡ್ಕೊಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಡಾಕ್ಟ್ರಿಗೆ ಓಟ್ ಹಾಕ್ಬೇಕು, ಡಾಕ್ಟ್ರ್ ಗೆಲ್ಲಬೇಕು, ಗೆಲ್ಲಿಸ್ಬೇಕು. ಡಕಾಯ್ತರು ಬೇಕಿಲ್ಲ, ಡಕಾಯ್ತರು ಬೇಕಿಲ್ಲ. ಸರ್, ನಿಮ್ಮ ಹೆಸರು? ನಾವು ಮಂಡ್ಯದವ್ರು ಸರ್. ಮಂಡ್ಯ ನಾವು ತುಂಬಾ ಚೆನ್ನಾಗಿರುತ್ತೆ ಮಂಡ್ಯದ ಹೇಳಿ. ಏನ್ ಮಾಡೋದು ಸುಮಲತಾ ಅವರು? ಸುಮಲತ್ತಂಗಿಲ್ಲ ಸರ್ ಹೆಸರು ಇಲ್ವಾ? ಇಲ್ಲ ಮತ್ತೆ ನೆನ್ನೆ ನೋಡ್ರಿ ಡೆಲ್ಲಿಗೆ ಹೋಗಿ ಬಂದವ್ರೆ. ಅವ್ರು ಎಲ್ಲಾರ ಹೋಲಿ ಬಿಡಿ ಸರ್, ಅವ್ರೆಲ್ಲರೂ ಇಲ್ಲ, ಟಿಕೆಟ್ ಇಲ್ಲ. ಟಿಕೆಟ್ ಇಲ್ಲ. ಈಗ ಟಿಕೆಟ್ ಕುಮಾರಸ್ವಾಮಿ ಬಿಜೆಪಿ. ಕುಮಾರಸ್ವಾಮಿನ ಪುಟ್ಟರಾಜುನ ಇಲ್ಲ ನಿಖಿಲ್ ಕೊಟ್ರೆ ಒಳ್ಳೇದಾ? ಕುಮಾರಸ್ವಾಮಿ ಕೊಟ್ಟರು ಒಳ್ಳೇದು. ಹಾಂ, ಅದೇ ನಿಖಿಲ್ ಕೊಡ್ತೀವಿ ಅಂತಾರೆ, ನಿಖಿಲ್ ಆಗಲ್ಲ, ಪುಟ್ಟರಾಜಣ್ಣ ಕೊಡ್ತೀವಿ ಅಂತ ಹೇಳವ್ರೆ. ಅಲ್ಲ ನಾನು ಕೇಳೋದೀಗ ಒಟ್ನಲ್ಲಿ ನೀವು ಮೈತ್ರಿಯಿಂದ ಯಾರೇ ಕೊಟ್ಟರು ಓಕೆ ಅಂತ. ಓಕೆ. ಅವ್ರು ಸುಮಲತಾ ಅವ್ರಿಗೆ ಕೊಡಬಾರ್ದು. ಇಲ್ಲ, ಯಾಕೆ ಕೊಡಬಾರ್ದು? ಅವಳಿಂದ ಏನೂ ಆಗಿಲ್ಲ, ಅಭಿವೃದ್ಧಿನೇ ಆಗಿಲ್ಲ, ಏನೂ ಕೆಲಸ ಆಗಿಲ್ಲ. ಹೌದಾ? ಹ್ಞೂ. ಮತ್ತೆ ಏನೋ ಮೈ ಶುಗರ್ ಸಕ್ಕರೆ ಫ್ಯಾಕ್ಟ್ರಿ ಅದು ಮಾಡಿ ಏನು ಅವ್ರ ಅಪ್ಪ ಕಟ್ಸಿದ್ನಾ? ಹಂಗಂತೀರಾ? ನಿನ್ನೇನು ಅವ್ರ ಅಪ್ಪ ಕಟ್ಸಿದ್ನಾ ಶುಗರ್ ಫ್ಯಾಕ್ಟ್ರಿಯಾ? ಹಾಂ. ಎಲ್ಲ ರೈತರಿಗೆಲ್ಲ ಸಂಕಷ್ಟ ಆಗಿತ್ತು, ಕಬ್ಬು ಬೆಳೆಗಾರರಿಗೆ ಅಲ್ಲೆಲ್ಲ ಅಕ್ರಮ ಮೈನಿಂಗ್ ನಡೀತಿತ್ತು, ಎಲ್ಲ ಸರಿ ಮಾಡಿಸಿ ಎಲ್ಲಿ ನಿಲ್ಸಿದಾರಂತೆ? ಏನೂ ಆಗಿಲ್ಲ. ಎಲ್ಲಿ ಮುಚ್ಚಿದರು, ಎಲ್ಲಿ ಅಕ್ರಮ ಮುಚ್ಚಿದರು? ನೀವು ಹೇಳ್ಬೇಕು ಮತದಾರರು. ಅದೇ ಎಲ್ಲಿ ಲಾಕ್ ಮಾಡಿದ್ರು ಸ್ವಾಮಿ? ಯಾವ ಅಕ್ರಮ ಆಗಿದಾವೋ ಸ್ವಾಮಿ? ಏನಿಲ್ಲ. ಹಂಗಾಗಿ ಮಂಡ್ಯದಲ್ಲಿ ಸುಮಲತಾ ಅವ್ರ ನಿಂತ್ರೆ ಕಷ್ಟ ಇದೆ. ಕಷ್ಟ ಇದೆ ಸ್ವಾಮಿ. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.